ಅವರ ಗಮನಕ್ಕೆ ತಂದಿದ್ದೇನೆ. ಆಮೇಲೆ ಭಾರತ್ ಜೋಡೋ ಕಾರ್ಯಕ್ರಮ ನನ್ನ ದೊಡ್ಡ ಕನಸಿನ ಕಾರ್ಯಕ್ರಮ. 25 ವರ್ಷದಲ್ಲೇ ಮಾಡಬೇಕು ಅಂತ ಹೊರಟಿದ್ದೆ. ಕಾರಣದಿಂದ ಅದಾಯಿತು. ಈಗ ಪ್ರತಿ ಪಂಚಾಯತಿಲಿ ಮತ್ತು ನಗರಗಳಲ್ಲಿ 6,000 ಪಂಚಾಯತ್ ಇದೆ, ಇನ್ನು 4,000 ಟೌನ್ ಇದೆ. ಸೌಹಾರ್ದತೆಗೋಸ್ಕರ, ನಮ್ಮ ಮಕ್ಕಳ ಪ್ರತಿಭೆಯನ್ನು ಗುರುತಿಸ್ಲಿಕ್ಕೋಸ್ಕರ ಇವತ್ತು ಬೇಕಾದಷ್ಟು ಅವಕಾಶಗಳು ಬಂದಿದೆ. ಸೊ ಅದಕ್ಕೆ ನಾನ್ ಪೊಲಿಟಿಕಲ್, ಇಟ್ ವಿಲ್ ಬಿ ಆರ್ಗನೈಸೇಷನ್ ಆಫ್ ಎ ನಾನ್ ಪೊಲಿಟಿಕಲ್. ಎಲ್ಲ ಯುವಕರು 16 ವರ್ಷದಿಂದ 35-40 ವರ್ಷದವರೆಗೂ ಡೇಟ್ ಫಿಕ್ಸ್ ಮಾಡ್ತೀವಿ. ಅದನ್ನು ಯಾರು PDOಗಳು, ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟವರು ಎಲ್ಲರೂ ಒಂದು ಕಡೆ ಪ್ರತಿ ವಾರಕ್ಕೊಂದ್ಸತಿ ಅವರೆಲ್ಲ ಸೇರಿಸೋದಕ್ಕೆ, ಶಾಲೆಗಳಲ್ಲಾಗಲಿ ಕಾಲೇಜ್ಗಳಲ್ಲಾಗಲಿ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಎಲ್ಲೂ ಪ್ರೈವೇಟ್ ಅಲ್ಲದೆ ಅವರೆಲ್ಲ ಸೇರಿ ಕ್ರೀಡೆಗೆ, ಸಾಂಸ್ಕೃತಿಕ ಮತ್ತು ಅನೇಕ ದೇಶದ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿಕೊಂಡು ಅವರ ಪ್ರತಿಭೆಗಳನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಭಾರತ್ ಜೋಡೋ ಯುವಕ ಸಂಘವನ್ನು ಸ್ಥಾಪನೆ ಮಾಡಲಿಕ್ಕೆ ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಅದಕ್ಕೆ ಯಾವ ರೀತಿ ಆ ನಾಯಕತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ, ಅವ್ರಿಗೆಲ್ಲ ಒಂದು ಗುಣಗಳನ್ನು ಇದನ್ನು ಅವರು ಬೆಳೆಸ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ. ವಿತೌಟ್ ಎನಿ ಪೊಲಿಟಿಕಲ್ ಇಂಟರ್ಫಿರೆನ್ಸ್ ಅವರಲ್ಲಿ ಗುರುತಿಸಿ ಅವರಿಗೆ ಈ ಒಂದು ಸಂಘಟನೆಯಲ್ಲಿ ಸಂಘವನ್ನು ಮಾಡಲಿಕ್ಕೆ ಗೈಡ್ಲೈನ್ಸ್ನ ಸದ್ಯದಲ್ಲೇ ಮಾಡ್ತೇನೆ. ಅದ್ರ ಬಗ್ಗೆ ಕೂಡ ಅವ್ರಿಗೆಲ್ಲರೂ ಕೂಡ ತಿಳುವಳಿಕೆಯನ್ನು ಕೊಟ್ಟಿದ್ದೇವೆ, ಆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಸುಮಾರು 200-250 ಜನ ಮಕ್ಕಳು, ವಿದ್ಯಾರ್ಥಿಗಳು, ಯುವಕರು ಅದರಲ್ಲಿ ಪಾಲ್ಗೊಳ್ಬೇಕು. ಗಂಡಾಗಲಿ ಹೆಣ್ಣಾಗಲಿ ಅವರಲ್ಲಿ ಏನೇನು ಪ್ರತಿಭೆ ಇದೆ ಆ ಪ್ರತಿಭೆಗಳನ್ನು ಮಾಡಬೇಕು. ಒಂದು ಪಂಚಾಯತಿಗೆ 10 ಲಕ್ಷ ರೂಪಾಯಿ ವರ್ಷಕ್ಕೆ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. 10 lakhs ಪರ್ ಪಂಚಾಯತಿ. 10,000 ಇದಕ್ಕೆ 1,000 ಕೋಟಿ ರೂಪಾಯಿ ಆ ಯುವಕರ ಪ್ರತಿಭೆಗಳಿಗೆ ಯಾವುದೇ ಕ್ರೀಡೆ ಇರಲಿ, ಯಾವುದೇ ಕ್ರೀಡೆ ಅವ್ರಿಗೆ ಇಷ್ಟ ಬಂದ ಕ್ರೀಡೆ ಆಯ್ಕೆ ಮಾಡಿಕೊಳ್ಳಿ, ಅವರು ಇಷ್ಟ ಬಂದ ನಾಟಕಗಳನ್ನ ಆಡ್ಕೊಳ್ಳಿ. ಯಾವ ಥರದ ನಾಟಕ, ಸಂಗೀತ, ಮತ್ತೊಂದು ನಮ್ಮ ಸಂಸ್ಕೃತಿ ಏನು, ಎಲ್ಲ ಜಾತಿ, ಎಲ್ಲ ಧರ್ಮ ಎಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಜಾತೀಯತೆ ಇಲ್ಲದೆ ಒಂದು ಐಕ್ಯತೆಯನ್ನು, ಶಾಂತಿಯ ತೋಟ, ಕರ್ನಾಟಕ ರಾಜ್ಯದಲ್ಲಿ ಒಂದು ಶಾಂತಿಯ ತೋಟವನ್ನು ನಿರ್ಮಾಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಭಾರತದ ಎಲ್ಲ ಧರ್ಮ ಜಾತಿಗಳು ಒಗ್ಗೂಡಿ ಯುವಕರು ಒಂದಾಗಿ ಎಲ್ಲ ದ್ವೇಷ ಮನೋಭಾವವನ್ನು ದೂರಿಟ್ಟು, ನಾವು ಮಕ್ಕಳು ಚಿಕ್ಕದಲ್ಲಿದ್ದಾಗ ನಮಗೆ ಯಾವ ಜಾತಿನೂ ಗೊತ್ತಿಲ್ಲ, ಯಾವ ಧರ್ಮನೂ ಗೊತ್ತಿಲ್ಲ. ನಾವು ಯಾವ ರೀತಿ ನಾವು ಕಲ್ತ್ಕೊಂಡು ಹೋಗ್ತೀವೋ ಆ ದೃಷ್ಟಿಲಿ ನಾವೆಲ್ಲ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದೋ, ಹಂಗೆ ಆ ಯುವಕರುಗಳು ಆ ರೀತಿ ಅವರ ಸಂಘಟನೆಯನ್ನು ಮಾಡಿಕೊಂಡು ಬೆಳೀಲಿ ಅನ್ನೋ ದೃಷ್ಟಿಯಿಂದ ಈ ಭಾರತ್ ಜೋಡೋ ಯುವಕರ ಸಂಘವನ್ನು ಸ್ಥಾಪನೆ ಮಾಡಲಿಕ್ಕೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಅದಕ್ಕೆ ನೀವೆಲ್ಲ ಸಿದ್ಧತೆ ಆಗಬೇಕು ಅಂತ ನಾನು ಹೇಳಿದ್ದೇನೆ. ಆಮೇಲೆ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ. ಯಾರು 10 ರೂಪಾಯಿ ಕೊಡೋಂಗಿಲ್ಲ, ಮಾಡೋಂಗಿಲ್ಲ. ಏನೇ ಆಗಲಿ ಪ್ರತಿ ತಾಲೂಕು ಆಫೀಸಲ್ಲಿ, ಡಿಸ್ಟಿಕ್ ಆಫೀಸಲ್ಲಿ ಒಂದು ಕಂಪಲ್ಸರಿ ದೊಡ್ಡ ಬೋರ್ಡ್ ಇರ್ತದೆ, ಫೋನ್ ನಂಬರ್ ಇರ್ತದೆ. ಯಾರೇ ಆಗಲಿ ಲಂಚ ಕೇಳಿದ್ರೆ ಅವ್ರಿಗೆ ಫೋನ್ ಮಾಡಬೇಕು. ಕೆಲವರು ಇದ್ದಾರೆ ಎಕ್ಸ್ಟ್ರಾಕ್ಷನ್ ಮಾಡೋಂಥವ್ರು, ಮಧ್ಯವರ್ತಿ ಇದ್ದವರು, ಸುಳ್ಳು ಕೇಸ್ ಹಾಕೋರು, ಸುಳ್ಳು ಕಂಪ್ಲೇಂಟ್ ಕೊಡೋರು ಇರ್ತಾರೆ. ಅದ್ರ ಬಗ್ಗೆ ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ಸೊ ಅದಕ್ಕೆ ನಾನು ಅಧಿಕಾರಿಗಳಿಗೆ ಒಂದು ವಿಶೇಷವಾದ ಮಾರ್ಗದರ್ಶನ ಕೊಟ್ಟಿದ್ದೇನೆ. ನಾನೇ ಆಗಲಿ ಏನಾದ್ರು ನಿಮಗೆ ತಪ್ಪು ಮಾಹಿತಿ ಕೊಟ್ಟರೆ, ಇಲ್ಲ ಯಾವುದಾದ್ರು ತಪ್ಪಾಗಿ ಮಾಡಿ ಅಂತ ಹೇಳಿದ್ರೆ ನೀವು ನನ್ನ ಮಾತು ಕೇಳಿಬಿಡಿ ಅಂತ ಹೇಳಿದ್ದೇನೆ. ನಮ್ಮ ಸಚಿವರು ಕೂಡ ಅವ್ರ ಕೈಲೂ ಯಾವ ತಪ್ಪು ಮಾಡ್ಸೋಕ್ಕೆ ಯಾರು ಬಿಡಬಾರ್ದು ಅಂತ ಹೇಳಿದ್ದೇನೆ. ನಮ್ಮ ಶಾಸಕರು ಕೂಡ ಯಾವುದಾದ್ರು ಒತ್ತಡ ತಂದರೂ ಕೂಡ ನನ್ನ ಗಮನಕ್ಕೆ ತನ್ನಿ ಅಂತ ಹೇಳಿದ್ದೇನೆ. ಆಲ್ ಮೈ SPs and DCs ಶುಡ್ ಬಿ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಮೀ. ನನ್ನ ಹತ್ರ ಧೈರ್ಯವಾಗಿ ನನ್ನ ಹತ್ರ ತಿಳಿಸಿ, ಯಾವುದೇ ಮಂತ್ರಿಗಳು ನಿಮ್ಮ ಮೇಲೆ ಯಾವುದಾದ್ರು ಒತ್ತಡ, ಕಾನೂನು ವಿರುದ್ಧವಾಗಿ ಯಾವುದಾದ್ರು ಒತ್ತಡವನ್ನು ಎಳೆದು ಕೂಡ ನೀವು ಅದಕ್ಕೆ ಮಾಡಬಾರ್ದು ಅನ್ನೋದನ್ನು ನಾನು ಅವ್ರಿಗೆ ಹೇಳಿದ್ದೇನೆ. ನೀವು ಮಾಡೋಕ್ಕೆ ಹೋಗಬೇಡಿ, ಅವ್ರ ಕೈಲೂ ಮಾಡ್ಸೋಕ್ಕೆ ಬಿಡಬೇಡಿ. ನೀವು ಒಂದು ಕಾವಲಾಗಿ ನಮ್ಮ ಸರ್ಕಾರನ ಕಾಯಲೇಬೇಕು ಅಂತ ಹೇಳಿದ್ದೇನೆ. ಸೊ ಭ್ರಷ್ಟಾಚಾರ ಮುಕ್ತ ಸರ್ಕಾರವನ್ನು ಕೊಡಲಿಕ್ಕೆ ನಾವೆಲ್ಲ ಒಂದೇ ಸತಿ ನಾನು ತೆಗೆದುಬಿಡ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಐ ವಿಲ್ ಟ್ರೈ ಟು ಡೂ ಮೈ ಬೆಸ್ಟ್. ಅದಕ್ಕೆ ಪ್ರತಿಯೊಬ್ಬರ ಸಹಕಾರ ಕೂಡ ಕೇಳಿದ್ದೀನಿ.
ಯಾರು ಕೇಳಿದ್ರು ಕೂಡ ಆ ಫೋನ್ ನಂಬರ್ ಏನು ನಾವು ಡಿಸ್ಪ್ಲೇ ಮಾಡಿರ್ತೀವಿ ಆ ಡಿಸ್ಪ್ಲೇಗೆ ಫೋನ್ ಮಾಡಬೇಕು. ಆ ಫೋನು ಬೆಂಗಳೂರಿಗೂ ಬರ್ತದೆ, ಆ DC ಆಫೀಸ್ಗೂ ಇರ್ತದೆ. ಆ ರೀತಿ ಮಾಡಿಕೊಡ್ತಿದೆ. ಸೊ ಅದಕ್ಕೆ ಯಾರು ಕೂಡ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರೋ ರೀತಿ ಮಾಡ್ಬೋದು. ಸೊ ಇಲ್ಲಿ ಯಾವ ಜಾತಿ ಇಲ್ಲ, ಯಾವ ಧರ್ಮ ಇಲ್ಲ, ಯಾವ ಪೋಸ್ಟಿಕಲ್ಲೂ ಕೂಡ ಸಾಮಾಜಿಕವಾಗಿ DC ಒಂದು ಜಾತಿ ಇದ್ದರೆ, SP ಒಂದು ಜಾತಿ ಇರ್ತಾನೆ, DFO ಒಂದು ಜಾತಿ ಇರ್ತಾನೆ, ಇನ್ನೊಂದು ಜಾತಿ ಇರ್ತಾರೆ. ಒಂದೇ ಜಾತಿ ಆಫೀಸರ್ಸ್ನ ಇಲ್ಲಿ ಒಂದೇ ಕಡೆ ಪೂಲಾಗಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಸೊ ಸಾಮಾಜಿಕ ನ್ಯಾಯ ಎಲ್ಲರೂ ಕೂಡ ಇರಬೇಕು. ಸೊ ಅದರಿಂದ ನಮ್ಮಲ್ಲಿ ಇರೋದ್ರಲ್ಲಿ DC ಇದು SP ಪೊಲೀಸ್ ಆಫೀಸರ್ಸು ಕೆಲವು ಅಡ್ಮಿನಿಸ್ಟ್ರೇಷನ್ನು ಭಾಳ ಚೆನ್ನಾಗಿದೆ. IAS ಇರ್ಬೋದು, ನಮ್ಮ ಪೊಲೀಸವರು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಅದಕ್ಕೆ ಅವರ ಹೆಸರಿಗೆ ಧಕ್ಕೆ ತರಬಾರ್ದು ಅಂಥೇಳಿ ಅವ್ರಿಗೆ ಮಾಡಿದ್ದೇವೆ. ಆಮೇಲೆ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಲು ಕೂಡ 5 ಜನ ಕಂಪಲ್ಸರಿ ಒಂದು ಸ್ಕ್ವಾಡ್ ಮಾಡಿ 5-6 ಜನ ಮಾಡಿ ರೌಡಿಗಳನ್ನ ರೌಂಡ್ ಅಪ್ ಮಾಡಲಿಕ್ಕೆ ಅವ್ರಿಗೆಲ್ಲರೂ ಕೂಡ ಯಾವ ಆ್ಯಕ್ಟಿವಿಟೀಸ್ಗೂ ಅವಕಾಶ ಕೊಡದೆ ನೀವು ಮುಂಚಿತವಾಗಿ ಅವ್ರನ್ನ ಏನೇನು ಬೇಕೋ ನೀವು ಮಾಡಿ ಸೈಬರ್ ಕ್ರೈಮಿನ ಕಟ್ಟುನಿಟ್ಟಾಗಿ ಅದನ್ನು ತಡಿಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅದಕ್ಕೆ ನೀವು ಮಾಡಬೇಕು ಅಂತ ಅದಕ್ಕೂ ಕೂಡ ಹೇಳಿದ್ದೇನೆ. ಸೊ ಮತ್ತೆ ಜಿಲ್ಲಾ ಮಟ್ಟದಲ್ಲೂ ಕೂಡ ಪ್ರತಿಯೊಂದು ಸಮಸ್ಯೆನ ಆದಷ್ಟು ಬೆಂಗಳೂರು ಬರೋದು ನಿಲ್ಲಿಸಬೇಕು. ನಾನು ಕೂಡ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ಗೆ ಬಂದವನು ನಾನು ಎಲ್ಲಿ ಬರ್ತೀನಿ ಆ ತಾಲೂಕಲ್ಲಿ ಅವ್ರ ಹತ್ರ ಉಳಿತೀನಿ. ಬೇರೆ ನಮ್ಮ ಸಾಯಂಕಾಲದತ್ತು ನಮ್ಮ ಲೀಡರ್ಸ್ಗಳ ಹತ್ರ ಏನು ಬೇಕೋ ನಾನು ಮಾತಾಡ್ಕೊಳ್ತೀನಿ. ಸೊ ನೀವು ಎಲ್ಲ ಕಂಪ್ಲೀಟ್ ನಾನು ಮುಂದಕ್ಕೆ ಪ್ರತಿ ಜಿಲ್ಲೆಯೂ ಕೂಡ ನಾನು ಪ್ರವಾಸ ಮಾಡ್ತೀನಿ. ಅದಕ್ಕೆಲ್ಲ ನೀವು ಸರಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಪ್ರತಿ ತಾಲೂಕಲ್ಲೂ ಕೂಡ ಜನಸಂಪರ್ಕ ಸಭೆ ಕಂಪಲ್ಸರಿ ನಮ್ಮ ಡಿಸ್ಟಿಕ್ ಮಿನಿಸ್ಟರ್ಸು ಹೋಗಬೇಕು. ನಮ್ಮ MLAಗಳು ಹೋಬಳಿ ಮಟ್ಟದಲ್ಲಿ ಪಂಚಾಯತಿ ಮಟ್ಟದಲ್ಲಿ ಜನಸಂಪರ್ಕ ಸಭೆ MLAಗಳು ಕಂಪಲ್ಸರಿ ಮಾಡಬೇಕು. ಅದಕ್ಕೇನು ಬೇಕೋ ಫೈನಾನ್ಷಿಯಲ್ ವ್ಯವಸ್ಥೆನೂ ನಾವು ಮಾಡ್ತೇವೆ. ಸೊ ನಮ್ಮ ಡಿಸ್ಟಿಕ್ ಮಿನಿಸ್ಟರ್ಸು ಕಂಪಲ್ಸರಿ ಆಲ್ ತಾಲೂಕ್ಸ್ ದೇ ಹ್ಯಾವ್ ಟು ಹೋಗಬೇಕು, ಜನಸಂಪರ್ಕ ಸಭೆ ನಡೆಸಬೇಕು, ಏನು ಸಮಸ್ಯೆ ಇದೆ ಮಾಡಬೇಕು. ಆಗ ಬೆಂಗಳೂರಿಗಾಗಲಿ ಡಿಸ್ಟಿಕ್ ಆಗಲಿ ಜನ ಬರೋದು ಕಡಿಮೆ ಆಗ್ತದೆ. ಕಾನೂನಲ್ಲಿ ಏನು ಅವಕಾಶ ಇದೆ ಅವಕಾಶವನ್ನು ಮಾಡ್ತೇವೆ. ಸೊ ಈ ಸರ್ಕಾರ ಜನರ ಹತ್ರ ಇರ್ತದೆ. ಸೊ ಆ ಮಟ್ಟದಲ್ಲಿ ನಾವು ಕಾರ್ಯಕ್ರಮವನ್ನು ರೂಪಿಸ್ತೇವೆ. ಅಧಿಕಾರಿಗಳು ಕೂಡ ಪ್ರತಿ ಗ್ರಾಮ ಪಂಚಾಯತಿಗೆ ಹೋಗಬೇಕಾಗ್ತದೆ. ಈ SIR ವಿಚಾರದಲ್ಲಿ ಪ್ರತಿಯೊಂದು ಪಂಚಾಯತಿಲೂ ಕೂಡ ಪ್ರತಿಯೊಂದು ಬೂತಲ್ಲೂ ಕೂಡ ಅವ್ರಿಗೆ ಮಾರ್ಗದರ್ಶನವನ್ನು ಕೊಡಲಿಕ್ಕೆ ಅವರು ನಮ್ಮ ಅಧಿಕಾರಿಗಳು, ಲೋಕಲ್ ಅಧಿಕಾರಿಗಳು, ತಾಲೂಕು ಅಧಿಕಾರಿಗಳು ಯಾರಿದ್ದಾರೆ ಅವೆಲ್ಲರೂ ಕೂಡ ಕಳಿಸಿ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಬೇಕು ಅಂತ ಹೇಳಿದ್ದೇನೆ. ಸೊ ಅದಕ್ಕೆ ಬೇಸಿಕ್ ಕಾಮನ್ ಸೆನ್ಸ್ ತಲೆಯಲ್ಲಿರಲಿ. ಈ ದೇಶದಲ್ಲಿ ವಿದ್ಯಾವಂತಿಲ್ಲದವರು ನಡೀತದೆ, ಬುದ್ಧಿವಂತಿಲ್ಲದವರು ನಡೀತದೆ, ಪ್ರಜ್ಞಾವಂತಿಕೆ ಇರಬೇಕು. ಆ ಪ್ರಜ್ಞಾವಂತಿಕೆ ನೀವೆಲ್ಲ ಸೇರಿ ಕೆಲಸ ಮಾಡಬೇಕು ಅಂಥೇಳಿ ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಅನೇಕ ಕಡೆ ಮಳೆ ಕೊರತೆ ಈಗಾಗಲೇ ಪ್ರಾರಂಭ ಆಗ್ತಾಯಿದೆ. ಮಳೆ ಕಡಿಮೆ ಆಗಿದೆ, ನೀರು ಕೂಡ ಕಡಿಮೆ ಆಗಿದೆ. ಸೊ ಇದಕ್ಕೆ ಏನು ಮುಂಜಾಗ್ರತೆಯಾಗಿ ನೀವು ಜವಾಬ್ದಾರಿ ತೆಗೆದುಕೊಳ್ಬೇಕು ಅಂಥೇಳಿ ಅದಕ್ಕೆ ಹುಲ್ಲಿರ್ಬೋದು, ಮೇವಿರ್ಬೋದು, ಅದಕ್ಕೆ ಕೂಡ ನಾವು ಸಂಬಂಧಪಟ್ಟಂಥ ಲಿಸ್ಟು ಕೂಡ ಇದೆ. ಆಲ್ಮೋಸ್ಟ್ 30% ಮೇಲೆ ಈಗ ನಮಗೆ ಮಳೆ ಈಗ ಬಿದ್ದಿಲ್ಲ. ಇನ್ನು ಬೇಕಾದ ಸಮಸ್ಯೆಗೆ ಕಾಡ್ದಾಗ್ತಾಯಿದೆ. ಬಿತ್ತನೆ ಇನ್ನೂ ಶುರುವಾಗಿಲ್ಲ. ಬಟ್ ನಾವು ಮುಂಜಾಗ್ರತೆಯಾಗಿ ನಾವು ರೆಡಿ ಆಗಬೇಕು ಅಂತ ಅವ್ರಿಗೆ ಹೇಳಿದ್ದೇನೆ. ಜೊತೆಗೆ ಪ್ರತಿ ಹಾಸ್ಟ್ಲೂ ಕೂಡ ನಮ್ಮ ಅಧಿಕಾರಿಗಳು ಕಂಪಲ್ಸರಿ ಭೇಟಿ ಕೊಡಬೇಕು. ಅವ್ರ ಜೊತೆ ಊಟ ಮಾಡಬೇಕು. ಯಾವ ರೀತಿ ಊಟ ಇದೆ ಅಂತ ಟೇಸ್ಟ್ ನೋಡಬೇಕು. ನಮ್ಮ ಜನಪ್ರತಿನಿಧಿಗಳನ್ನು ನೀವು ಕರ್ಕೊಂಡು ಹೋಗಬೇಕು. ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿದ್ದೇನೆ. ನಾನು ಇಷ್ಟು ವಿಚಾರನ ನಾನು ತಮ್ಮ ಗಮನಕ್ಕೆ ತರ್ತೇನೆ. ಸೊ ಇನ್ನೂ ಬೇರೆ ವಿಚಾರಗಳಿದೆ, ಬೇರೆ ದಿನ ಕೆಲವು ವಿಚಾರಗಳನ್ನು ತಮ್ಮ ಗಮನಕ್ಕೆ ತಿಳಿಸುವಂಥ ಕೆಲಸ ನಾನು ಮಾಡ್ತೇನೆ. ಈಗ ಇಷ್ಟು ಡೈಜೆಸ್ಟ್ ಮಾಡ್ಕೊಳ್ಳಿ, ಆಮೇಲೆ ಮಾತಾಡೋದು ಮಿಕ್ಕಿದ್ದು. 100 ದಿನನೋ 200 ದಿನನೋ 500 ದಿನನೋ 700 ದಿನನೋ ಮಾತಾಡ್ತೀನಿ. ಅದೆಲ್ಲ